ನಮಸ್ಕಾರ. IBPSನವರು ಈ ಸರಿ ಕರೆದಿರೋ ಅಪ್ಲಿಕೇಶನ್ನಲ್ಲಿ ಎರಡು ರೀತಿಯಾಗಿದೆ. ಮೊದಲನೇದು ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡುವಂಥದ್ದು. ಇದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಇಲ್ಲಿ ನಾನು ಮಾತಾಡ್ತಿರೋದು ಅವರು ವರ್ಕ್ ಎಕ್ಸ್ಪೀರಿಯನ್ಸ್ನ ಕೇಳ್ತಿರೋ ಅಂಥ ಜಾಬ್ಸ್ಗಳಿದೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ವರ್ಕ್ ಎಕ್ಸ್ಪೀರಿಯನ್ಸ್ ಇರೋ ಅಂಥದ್ದು ಇದು 1 ವರ್ಷದಿಂದ 5 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಹಲವು ಪೋಸ್ಟ್ಗಳಿದೆ. ಈ ಪೋಸ್ಟ್ಗಳನ್ನು ಇವರು ವರ್ಕ್ ಎಕ್ಸ್ಪೀರಿಯನ್ಸ್ ಇರುವಂತಹ ಪೋಸ್ಟ್ಗಳನ್ನು ಎರಡು ರೀತಿಯಾಗಿ ತಗೊಳ್ತಾರೆ. ಆಫೀಸರ್ ಸ್ಕೇಲ್ 2, ಆಫೀಸರ್ ಸ್ಕೇಲ್ 3 ಅಂತ ತಗೊಳ್ತಾರೆ. ಮೊದಲು ಆಫೀಸರ್ ಸ್ಕೇಲ್ 2ನಲ್ಲಿ ನೋಡೋಣ. ಈ ಆಫೀಸರ್ ಸ್ಕೇಲ್ 2ನಲ್ಲಿ ಕೂಡ ಎರಡು ರೀತಿಯಾಗಿ ಬರುತ್ತೆ. ಒಂದು ಜನರಲ್ ಬ್ಯಾಂಕಿಂಗ್ ಆಫೀಸರ್ ಅಂತ ಮ್ಯಾನೇಜರ್ ಪೋಸ್ಟ್, ಅದಕ್ಕೆ ಅವರು ಯಾವುದೇ ಡಿಗ್ರಿ ಆದರೂ ಪರವಾಗಿಲ್ಲ, ಆದರೆ ಪ್ರಿಫರೆನ್ಸನ್ನು ಅವ್ರು ಎಲ್ಲಿ ಕೊಡ್ತಾರೆ ಅಂದರೆ ಫಸ್ಟ್ ಡಿಗ್ರಿನಲ್ಲಿ 50% ಇರಲೇಬೇಕು ಅಗ್ರಿಗೇಟು. ಹಾಗೂ ಪ್ರಿಫರೆನ್ಸ್ ಯಾರ್ಯಾರು ಕೊಡ್ತಾರೆ ಅಂತಂದರೆ ಬ್ಯಾಂಕಿಂಗು, ಫಿನಾನ್ಸು, ಮಾರ್ಕೆಟಿಂಗು, ಅಗ್ರಿಕಲ್ಚರು, ಆಮೇಲೆ ಹಾರ್ಟಿಕಲ್ಚರು, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ಪೆಸಿಕಲ್ಚರ್, ಹಾಗೆ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಲಾ ಮತ್ತು ಎಕನಾಮಿಕ್ಸ್ ಆ್ಯಂಡ್ ಅಕೌಂಟೆನ್ಸಿನಲ್ಲಿ ಯಾರ್ಯಾರು ಡಿಗ್ರಿ ಮಾಡಿದ್ದೀರಿ ನಿಮಗೆ ಸ್ವಲ್ಪ ಪ್ರಿಫರೆನ್ಸ್, ಆದ್ಯತೆ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಎನಿ ಡಿಗ್ರಿ ಅವರು ಕೂಡ ಅಪ್ಲೈ ಮಾಡ್ಬೋದು, ಇದಲ್ಲದೆ ಬೇರೆಯವರು ಕೂಡ ಅಪ್ಲೈ ಮಾಡ್ಬೋದು. ಇದು ಜನರಲ್ ಮ್ಯಾನೇಜರ್ ಆಫೀಸರ್ ಪೋಸ್ಟ್ ಇದು. ಸೊ ಇದು ಬ್ಯಾಂಕಿಂಗ್ ಆಫೀಸರ್ ಸ್ಕೇಲ್ 2. ಇನ್ನು ಆಫೀಸರ್ ಸ್ಕೇಲ್ 2ನಲ್ಲೇ ಇನ್ನೊಂದು ಥರದ್ದು ಕರೆದಿದ್ದಾರೆ, ಅದು ಸ್ಪೆಷಲಿಸ್ಟ್ಗಳಿಗೆ. ಅದು ಕೂಡ ಮ್ಯಾನೇಜರ್ ಪೋಸ್ಟೇ ಆಗುತ್ತೆ, ಸ್ಪೆಷಲಿಸ್ಟ್ಗಳಿಗೆ. ಅದು ಸ್ಪೆಷಲಿಸ್ಟ್ಗಳು ಅಂತಂದರೆ ಮೊದಲನೇದಾಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಫೀಸರ್ ಅಂತ ಕರೆದಿದ್ದಾರೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಫೀಸರ್ಗೆ 1 ವರ್ಷದ ಆ ಕ್ಷೇತ್ರದಲ್ಲಿ 1 ವರ್ಷದ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಹಾಗೆ ಡಿಗ್ರಿ ಫ್ರಮ್ ಎನಿ ಯೂನಿವರ್ಸಿಟಿ ಜೊತೆಗೆ ಎಲೆಕ್ಟ್ರಾನಿಕ್ಸು, ಕಮ್ಯುನಿಕೇಷನ್ನು, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇವುಗಳಲ್ಲಿ ನೀವು ಡಿಗ್ರಿ ಮಾಡಿರಬೇಕು. ಅದು ಇಂಜಿನಿಯರಿಂಗ್ ಆಗಲಿ ಅಥವಾ ನಾರ್ಮಲ್ ಡಿಗ್ರಿ ಆಗಲಿ. ಜೊತೆಗೆ ಅವರು ಡಿಸೈರಬಲ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಅದೇನು ಅಂತಂದರೆ ASP, PHP, C++, ಜಾವಾ, VB, VC, OCP ಮತ್ತು ಈ ಥರದ್ರಲ್ಲಿ ಸರ್ಟಿಫಿಕೇಟ್ ಆಗಿರಬೇಕು, ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡಿರಬೇಕು ಅಂತ ಕೂಡ, ಅಥವಾ ನಿಮಗೆ ಆ ನಾಲೆಡ್ಜ್ ಗೊತ್ತಿದೆ ಅನ್ನೋದಕ್ಕೆ ಒಂದು ದಾಖಲೆ ಬೇಕು ಅಂತ ಅವ್ರು ಕೇಳ್ತಿದ್ದಾರೆ. ಇದು ಮೊದಲನೇದು ಆಫೀಸರ್ 2 ಸ್ಪೆಷಲಿಸ್ಟ್ ಆಫೀಸರ್ಸ್ಗಳಿಗೋಸ್ಕರ. ಇನ್ನು ಎರಡನೇದು ಇದರಲ್ಲಿ ಬರೋ ಅಂಥದ್ದು ಚಾರ್ಟೆಡ್ ಅಕೌಂಟೆಂಟ್ ಕೂಡ 1 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಇದರಲ್ಲಿ CA ಆಗಿರಬೇಕು, 1 ವರ್ಷದ ಎಕ್ಸ್ಪೀರಿಯನ್ಸ್ ಕೂಡ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಮೂರನೇದಾಗಿ ಲಾ ಆಫೀಸರ್ನ ಕೇಳ್ತಾ ಇದ್ದಾರೆ. ಈ ಲಾ ಆಫೀಸರ್ ಲಾ ಮಾಡ್ಕೊಂಡಿರಬೇಕು, LLB ಎಲ್ಲದರಲ್ಲೂ 50% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು. ಜೊತೆಗೆ 2 ವರ್ಷದ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇದ್ದಾರೆ. 2 ವರ್ಷದ ಎಕ್ಸ್ಪೀರಿಯನ್ಸು ಬ್ಯಾಂಕು ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ನೀವು ಮಾಡಿದರೆ ಅದರ ಪ್ರಿಫರೆನ್ಸು ಅವರು ತಗೊಳ್ತಾರೆ. ಬ್ಯಾಂಕ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ 2 ವರ್ಷ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳ್ತಿದ್ದಾರೆ. ಇನ್ನು 4ನೇ ಜಾಬ್ ಏನು ಅಂದರೆ ಸ್ಪೆಷಲಿಸ್ಟ್ ಜಾಬು ಟ್ರೆಜರಿ ಮ್ಯಾನೇಜರ್ ಅಂತ ಹೇಳಿ. ಇದಕ್ಕೆ 1 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ಡಿಗ್ರಿ ಆದ ನಂತರ. ಡಿಗ್ರಿ ಯಾವುದ್ರಲ್ಲಿ ಬೇಕು ಅಂದರೆ CA ಅಥವಾ MBA ಇನ್ ಫಿನಾನ್ಸ್ ಆಗಿರಬೇಕು. CA ಅಥವಾ MBA ಇನ್ ಫಿನಾನ್ಸ್ ಆಗಿ 1 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಇನ್ನು 5ನೇದಾಗಿ ಮಾರ್ಕೆಟಿಂಗ್ ಆಫೀಸರ್ ಆಗಿ ಕೇಳ್ತಾ ಇದ್ದಾರೆ. ಅದರಲ್ಲಿ MBA ಇನ್ ಮಾರ್ಕೆಟಿಂಗ್ ಆಗಿರಬೇಕು ಹಾಗೂ 1 ವರ್ಷದ ಎಕ್ಸ್ಪೀರಿಯನ್ಸ್ನ ಕೇಳ್ತಿದ್ದಾರೆ. ಇನ್ನು ಕಡೆಯದಾಗಿ 5ನೇದಾಗಿ ಸ್ಪೆಷಲಿಸ್ಟ್ ಆಫೀಸರ್ಸ್ಗಳಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಇನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರಲ್, ಡೈರಿ, ಅನಿಮಲ್ ಹಸ್ಬೆಂಡ್ರಿ, ಫಾರೆಸ್ಟ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರಲ್ ಇಂಜಿನಿಯರಿಂಗು, ಪೆಸಿಕಲ್ಚರ್ ಇಷ್ಟೆಲ್ಲ ಮಾಡ್ಕೊಂಡಿರ್ಬೇಕು, ಇದರಲ್ಲಿ ಮಾಡಿರಬೇಕು ಡಿಗ್ರಿ. ಹಾಗೂ 50% ಅಗ್ರಿಗೇಟ್ ಮಾರ್ಕ್ಸ್ ಇರಲೇಬೇಕಾಗತ್ತೆ. ಸೊ ಇದಿಷ್ಟು ನಾನು ಹೇಳಿದ್ದು ಆಫೀಸರ್ ಸ್ಕೇಲ್ 2ನಲ್ಲಿ ಹೇಳಿದೆ. ಫಸ್ಟ್ ಜನರಲ್ ಮ್ಯಾನೇಜರ್ ಆಗಿ, ಇನ್ನೊಂದು ಸ್ಪೆಷಲಿಸ್ಟ್ ಮ್ಯಾನೇಜರ್ಸ್ಗಳಾಗಿ. ಇನ್ನು ಇವರು ಇದರಲ್ಲೇ ಕರೆದಿರೋಂಥ ವರ್ಕ್ ಎಕ್ಸ್ಪೀರಿಯನ್ಸಲ್ಲೇ ಕರೆದಿರೋದು ಇನ್ನೊಂದು ಕ್ಯಾಟಗರಿ ಇದೆ, ಆಫೀಸರ್ಸ್ ಸ್ಕೇಲ್ 3ನಲ್ಲಿ ಕರೆದಿದ್ದಾರೆ.
ಸೊ ಅದು ಸೀನಿಯರ್ ಮ್ಯಾನೇಜರ್ ಪೋಸ್ಟ್. ಆಫೀಸರ್ ಸ್ಕೇಲ್ 2 ಮ್ಯಾನೇಜರ್ ಪೋಸ್ಟು, ಸ್ಕೇಲ್ 3 ಸೀನಿಯರ್ ಮ್ಯಾನೇಜರ್ ಪೋಸ್ಟ್ ಆಗುತ್ತೆ. ಇದಕ್ಕೂ ಕೂಡ ಯಾವುದೇ ಡಿಗ್ರಿ ಆದರೂ ಪರವಾಗಿಲ್ಲ, 50% ಅಗ್ರಿಗೇಟ್ ಇರಬೇಕು. ಜೊತೆಗೆ ಈ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಸ್ವಲ್ಪ ಅಂದರೆ ಡಿಪ್ಲೊಮೊ ಅಥವಾ ಬ್ಯಾಂಕಿಂಗು, ಫಿನಾನ್ಸು, ಮಾರ್ಕೆಟಿಂಗು, ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ಫಿಸಿಕಲ್ಚರ್, ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟು, ಲಾ, ಎಕನಾಮಿಕ್ಸ್ ಆ್ಯಂಡ್ ಅಕೌಂಟೆನ್ಸಿನಲ್ಲಿ ಯಾರು ಮಾಡಿರ್ತಾರೆ ಅವರಿಗೆ ಪ್ರಿಫರೆನ್ಸ್ ಆದ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ನೀವು ಮಾಡಬೇಕಾಗಿರೋವಂಥದ್ದು ಇದರದ್ದು ಸಂಪೂರ್ಣ ಅಡ್ವರ್ಟೈಸ್ಮೆಂಟ್ನ ಓದಬೇಕಾಗತ್ತೆ. ಈ ವಿಡಿಯೋ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ಎಲ್ಲ ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕು, ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಲಿಂಕು ಎಲ್ಲವನ್ನೂ ಕೊಟ್ಟಿದ್ದೇನೆ. ನೀವು ಅದನ್ನು ಹೋಗಿ ನೋಡಬೇಕಾಗತ್ತೆ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಗ್ತಿದ್ರೆ ಲೈಕ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಿದ್ದೀನಿ. ಜೊತೆಗೆ ಈ ಅಡ್ವರ್ಟೈಸ್ಮೆಂಟ್ ಯಾಕೆ ಸಂಪೂರ್ಣ ಓದಬೇಕು ಅಂತಂದರೆ, ಪದವನ್ನು ಓದಬೇಕು ಅಂದರೆ ಅಲ್ಲಿ ನಿಮಗೆ ಕ್ವಶ್ಚನ್ ಪೇಪರ್ ಪ್ಯಾಟ್ರನ್ ಸಿಗುತ್ತೆ. ಎಷ್ಟು ಹಂತದಲ್ಲಿ ಪರೀಕ್ಷೆ ನಡೆಯುತ್ತೆ, ಆ ಪರೀಕ್ಷೆನಲ್ಲಿ ಏನೆಲ್ಲ ಯಾವುದು ವಿಷಯದ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಎಷ್ಟು ನಿಮಿಷ ಇರುತ್ತೆ, ಅದು ಎಲ್ಲದರ ಡೀಟೇಲ್ಸ್ಗಳಿರುತ್ತೆ. ಹಾಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ಮಾಹಿತಿಗಳಿರುತ್ತೆ. ಎಕ್ಸಾಮಿನೇಷನ್ ಸೆಂಟರ್ ಅಂದರೆ ಸಾಧಾರಣವಾಗಿ ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ, ಹಾಗೆ ಶಿವಮೊಗ್ಗ, ದಾವಣಗೆರೆ, ಇನ್ನು ನೀವು ಕಿತ್ತೂರು ಕರ್ನಾಟಕದ ಕಡೆ ಹೋದರೆ ಅಲ್ಲಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಇರುತ್ತೆ. ಇನ್ನು ಕಲ್ಯಾಣದ ಕರ್ನಾಟಕದ ಕಡೆ ಹೋದರೆ ಕಲಬುರಗಿ ಸಾಮಾನ್ಯವಾಗಿ ಇರುತ್ತೆ. ಸೊ ಇದೆಲ್ಲ ಎಕ್ಸಾಮಿನೇಷನ್ ಸೆಂಟರ್ಸ್ಗಳು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಗೊಳ್ಳಿ. ಹಾಗೂ ನಿಮಗೆ ಅಲ್ಲಿ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಅಂದರೆ ಫೀಸ್ ಎಷ್ಟಿರುತ್ತೆ ಎಲ್ಲದರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ನೀವು ಅಡ್ವರ್ಟೈಸ್ಮೆಂಟ್ನ ಸಂಪೂರ್ಣ ಓದಿ ಅಂತ ಹೇಳ್ತಾ, ಮತ್ತೊಮ್ಮೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗ್ತಿದ್ರೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡೋದು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ವಿಚಾರ ತಿಳಿಸಿ, ಹಾಗೆ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.